ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆರಾಯನ ಆರ್ಭಟ ಜೋರಾಗಿರುವಂತದ್ದು. ಸದ್ಯ ನಾನಿದೀಗ ಖಾನಾಪುರ ತಾಲೂಕಿನ ನೇಸರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೇನೆ. ಇಲ್ಲಿ ನೋಡಬಹುದು ಸುತ್ತಲೂ ಕೂಡ ದಟ್ಟ ಅರಣ್ಯ ಇದೆ. ಅಲ್ಲಿ ನೋಡಬಹುದು ಇಲ್ಲಿ ಬರ್ಲಿಕ್ಕೆ ದಾರಿ ಕೂಡ ಇಲ್ಲ. ಈ ದಾರಿಯ ಗುಂಟ ಇಲ್ಲಿ ಏನೋ 3-4 ಹಳ್ಳಿಗಳಿವೆ. ಪಾಸ್ತೋಳಿ ಸೇರಿದಂತೆ 3 ಗ್ರಾಮಗಳಿಗೆ ಈ ಒಂದು ಕಟ್ಟಿಗೆ ಸೇತುವೆ ಒಂದೇ ಆಧಾರ ಆಗಿರುವಂತದ್ದು. ಈ ಕಟ್ಟಿಗೆ ಸೇತುವೆ ಮೇಲೆ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಇಲ್ಲಿನ ಜನರು ತಮ್ಮ ಮನೆಗಳನ್ನ ತಲುಪುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಇಲ್ಲಿ ನೋಡಬಹುದು ಬಂಡೂರಿ ನಾಲಾ ತುಂಬಿ ಹರಿತಾ ಇದೆ. ಏನು ಕಳೆದ 1 ವಾರದಿಂದ ಜೋರಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಬಂಡೂರಿ ನಾಲಾ ತುಂಬಿ ಹರಿತಾ ಇದೆ. ಇದರ ಮೇಲೆ ಒಂದು ಕಟ್ಟಿಗೆ ಸೇತುವೆಯನ್ನ ಇಲ್ಲಿ ಗ್ರಾಮಸ್ಥರು ನಿರ್ಮಿಸಿಕೊಂಡಿದ್ದಾರೆ. ಏನು ಮಳೆ ಆರಂಭ ಆಗ್ತದೆ, ಆರಂಭಕ್ಕೂ ಮುನ್ನ ಇಲ್ಲಿನ ಗ್ರಾಮಸ್ಥರು ತಮ್ಮ ಸಂಪರ್ಕ ಸೇತುವೆಯಾಗಿ ಈ ಕಟ್ಟಿಗೆ ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ಹಗ್ಗವನ್ನ ಮತ್ತು ತಂತಿಯ ಮೂಲಕ ಬಿಗಿಯಾದ ಒಂದು ಕಟ್ಟಿಗೆ ಸೇತುವೆಯನ್ನ ಈ ಗ್ರಾಮಸ್ಥರೇ ನಿರ್ಮಾಣ ಮಾಡಿಕೊಂಡಿರುವಂತದ್ದು. ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದ್ರೂ ಕೂಡ ಇದುವರೆಗೂ ಜಿಲ್ಲಾಡಳಿತ ಆಗ್ಲಿ ಸರ್ಕಾರ ಆಗ್ಲಿ ಯಾರು ಕೂಡ ಇಲ್ಲಿನ ಜನರ ಸಂಕಷ್ಟವನ್ನ ಕೇಳುವಂತ ಪ್ರಯತ್ನ ಮಾಡಿಲ್ಲ ಎನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರ ಆರೋಪ ಆಗಿದೆ. ನೋಡ್ಬೋದು ಇದೀಗ ಅಲ್ಲಿಯ ಗ್ರಾಮಸ್ಥರು ಬರ್ತಾ ಇದ್ದಾರೆ. ಈ ಕಟ್ಟಿಗೆ ಸೇತುವೆ ಮೂಲಕವೇ ಅವರು ಬೇರೆ ಸ್ಥಳಕ್ಕೆ ಹೋಗ್ತಾ ಇರುವಂತದ್ದು. ಇದೀಗ ನಾನು ಅವ್ರನ್ನ ಮಾತನಾಡಿಸ್ತೀನಿ. ಏನ್ರಿ ಸರ್, ಸ್ವಾತಂತ್ರ್ಯ ಆಗೈತ್ರಿ, ರೋಡ್ ಇಲ್ಲ, ಬ್ರಿಡ್ಜ್ ಇಲ್ಲ, ಹಿಂದೆ ಸಮಸ್ಯೆ ಏನಿಲ್ಲ. ಎಷ್ಟು ವರ್ಷದಿಂದ ಸಮಸ್ಯೆ ಅನುಭವಿಸ್ತಾ ಇದ್ದೀರಿ? ಈ ಸ್ವಾತಂತ್ರ್ಯದ ಶಿವಕ್ಕಿಂತ ಮೊದಲು ಸ್ವಾತಂತ್ರ್ಯ ಗಾಡಿ ಇದನ್ನ ಯಾರು ಮಾಡ್ಯಾರ ಸರ್? ಇದನ್ನ ಯಾವ್ರು ನಿಮ್ದು? ಗವಾಯಿದು ಗವಾಳಿ. ಗವಾಯಿ. ಈಗ ಏನು ಹೆಂಗೆ ಹೋಗ್ತೀರಿ? ಹೊಳಿ ದಾಟಿ ಹೆಂಗೆ ಕಟ್ಟಿಗೆ ಸೇತುವೆ ಮಾಡ್ಕೊಂಡ್ರಿ? ಈಗ ಕಡ್ಗಿ ಸಡಿದ ಕುಂಬ್ಳಾ ಗವಾಯಿ ಪಶ್ಚಿಮ ಪ್ರತಿ ವರ್ಷನೂ ಹೊಸ ಪ್ರತಿ ವರ್ಷದಿಂದ ಏನು ಮಾಡ್ತೀರಿ? ಸಾಕಾವು ಕಟ್ಟಿಗೆ ಸೇತುವೆ ಮಾಡ್ಕೊಡ್ತೀವಿ. ಎಷ್ಟು ಊರು ಅದಾವ್ರಿ? ಇಲ್ಲಿ ಎಷ್ಟು ಊರುಗಳು ಅದಾವ್ರಿ ಇಲ್ಲಿ ಮುಂದೆ? ಗವಾಯಿ ಕುಂಬ್ಳಾ ಪಶ್ಚಿಮ ರೀ. ಗವಾಯಿ ಕುಂಬ್ಳಾ ಎಷ್ಟು 4-5 ಊರುಗಳ. ಈಗ ರೇಷನ್ ಇದು ಹೆಂಗ್ ಮಾಡ್ತಾರೆ ರೇಷನ್? ಅದು ನಿಮಗೆ ಮನೆಗೆ ಬೇಕಾಗುವಂತ ಸಾಮಾನುಗಳನ್ನ ಅಗತ್ಯ ಸಾಮಗ್ರಿ ಹೆಂಗೆ ಒಯ್ತೀರಿ? ರೇಷನ್ ಅದು ಆರಾಮಿಲ್ಲ बाइक ಇದು ಮತ್ತು ಇಮಿಡಿಯೇಟ್ ಎಮರ್ಜೆನ್ಸಿ ಹೆಲ್ತ್ ಸಮಸ್ಯೆ ಆದರೆ अभी जाने को सर आता है, वो लोग आता है, गाड़ी से आता है, गाड़ी लेके जाता है, बाइक से आता है, पावर से चल के आता है लोग. ಆಮೇಲೆ ಹೊತ್ಕೊಂಡು ಹೋಗ್ತೀರಿ ಒಮ್ಮೆ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿರಲ್ಲ? डोक्यावर घेऊन ಅದು डोक्यावर जाता है. ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರೆ ಹೆಗಲ ಮೇಲೆ. ಏನು ಕೇಳ್ಕೊಳ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಈಗ ಗವಾಯಿ ಪಶ್ಚಿಮ ಬಂಗಾಳದ ಸಮಸ್ಯೆ ಈಗ ಕರೆಂಟ್ ಇಲ್ಲ, ಭಾಡ ಕಟ್ಟಿ ದಾರಿ ಇಲ್ಲ, ಇದು ಮಾಡಿಕೊಡ್ಬೇಕಾ? ಅದಕ್ಕೆ ಕೇಳ್ರಿ. ब्रिज करेंट ಮಾಡಿಕೊಡ್ಬೇಕು. हे करून द्यायला पाहिजे म्हणून सांगा. सब चाहिए हमारे को. ಕಟ್ಟಿಗೆ ಸೇತುವೆ ಏನಿದೆ ನೋಡಬಹುದು. ಈ ಕಟ್ಟಿಗೆ ಮೂಲಕವೇ ಇಲ್ಲಿ ಈ ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾರೆ. ತಂತಿಯ ಮೂಲಕ ಬಿಗಿಯಾಗಿ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿರುವಂತದ್ದು. ಒಂದು ವೇಳೆ ಇಲ್ಲಿ ಈ ಸೇತುವೆಯನ್ನ ದಾಟುವ ಸಂದರ್ಭದಲ್ಲಿ ಏನಾದ್ರೂ ಒಂದು ಆಯ ತಪ್ಪಿ ಬಿದ್ರೆ ಆ ಒಂದು ವ್ಯಕ್ತಿ ಅಥವಾ ಆ ಜನ ತಮ್ಮ ಜೀವವನ್ನೇ ಕಳೆದುಕೊಳ್ಳುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಇಷ್ಟೆಲ್ಲಾ ದುಸ್ಥಿತಿಯನ್ನ ಇಲ್ಲಿನ 3-4 ಹಳ್ಳಿಯ ಜನರು ಅನುಭವಿಸ್ತಾ ಇದ್ದಾರೆ. ಕಳೆದ 75 ವರ್ಷ ಅಲ್ಲ, ಅದಕ್ಕಿಂತ ಮೀರಿ ಇಲ್ಲಿನ ಜನ ಅನೇಕ ವರ್ಷಗಳಿಂದ ಇಂಥ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಇನ್ಮೇಲಾದ್ರೂ ಸರ್ಕಾರ, ಜಿಲ್ಲಾಡಳಿತ, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇವರ ಸಂಕಷ್ಟವನ್ನ ಆಲಿಸಬೇಕು. ಇಲ್ಲಿಯ ಸ್ಥಳಕ್ಕೆ ಆಗಮಿಸಿ ಇಲ್ಲಿನ ಜನರಿಗೆ ಸೂಕ್ತವಾದಂತ ಒಂದು ಪರಿಹಾರವನ್ನ ಕಂಡುಕೊಡಬೇಕು ಅಂತೇಳಿ ಇಟಿವಿ ಭಾರತ ಕೂಡ ಒತ್ತಾಯಿಸುತ್ತದೆ. ನಾನು ಸಿದ್ದನಗೌಡ ಪಾಟೀಲ್, ಇಟಿವಿ ಭಾರತ, ಬೆಳಗಾವಿ.